ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವೀರೇಶ್. ಎಲ್ಲ ರೈತ ಬಾಂಧವರಿಗೂ ಇಕೋ ಡಿಹೈಡ್ರೇಟ್ ಕಂಪನಿಗೆ ಸ್ವಾಗತ. ಮಾರುಕಟ್ಟೆಯಲ್ಲಿ ಹಣ್ಣುಗಳು ಮತ್ತು ತರಕಾರಿಗಳಿಗೆ ಬೆಲೆ ಇಲ್ಲದ ಕಾರಣ ರೈತರು ಅದನ್ನು ಮಾರಲಾಗದೆ ಹಾಳಾಗುತ್ತದೆ. ಇದರ ಬದಲಿಗೆ ರೈತರು ಡಿಹೈಡ್ರೇಟರ್ ಸಹಾಯದಿಂದ ಅದನ್ನು ಒಣಗಿಸಿ ಇಟ್ಟರೆ ಬಹಳ ದಿನವರೆಗೆ ಇಡಬಹುದು ಹಾಗೂ ಅದನ್ನು ಮೌಲ್ಯವರ್ಧನೆ ಮಾಡಿ ಬೇರೆ ಮಾರುಕಟ್ಟೆಯಲ್ಲಿ ಮಾಡಿದ ಅವರಿಗೆ ಉತ್ತಮ ಬೆಲೆಯು ದೊರೆಯುತ್ತದೆ. ಇದರಿಂದ ಅದರ ಬಹಳ ದಿನವರೆಗೆ ಇಡಬಹುದು ಹಾಗೂ ಅದರ ರುಚಿ ಮತ್ತು ಗುಣಮಟ್ಟವನ್ನು ಸಹ ಹೆಚ್ಚಿಸಬಹುದಾಗಿದೆ. ರೈತರು ಇದನ್ನು ಉಪಯೋಗ ಪಡಿಸಿಬೇಕೆಂದು ವಿನಂತಿಸಿಕೊಳ್ಳಿ. ಈಗ ಕೆಲವು ರೈತರು ಪ್ರಶ್ನೆ ಕೇಳಬಹುದು, ಈಗ ಅದನ್ನು ಒಣಗಿಸಿಡುವುದರಿಂದ ಇದರ ಗುಣಮಟ್ಟ ಹಾಳಾಗುತ್ತದೆ ನೀವು ತಿಳಿದುಕೊಳ್ಳಬಹುದು. ಆದ್ರೆ ಇಲ್ಲಿ ನೀವು ನೋಡಬಹುದು, ಇದರ ಬಣ್ಣ, ರುಚಿ ಹಾಗೂ ಗುಣಮಟ್ಟ ಹಾಗೆಯೇ ಉಳಿದಿರ್ತದೆ. ನೀವು ಯಾವಾಗ ಇದನ್ನು ಅಡುಗೆಯಲ್ಲಿ ಬಳಸುತ್ತೀರೋ ಅವಾಗ ರುಚಿ ಮೊದಲಿನಂತೆ ಇರುತ್ತದೆ. ಹಾಗೂ ಇಲ್ಲಿ ನೀವು ನೋಡಬಹುದು, ಇದು ಟೊಮ್ಯಾಟೊ. ಇದನ್ನು ಕತ್ತರಿಸಿ ಒಣಗಿಸಿದ ನಂತರ ಈ ರೀತಿ ಆಗುತ್ತದೆ. ಇದನ್ನು ನೀವು ಈ ರೀತಿಯಾಗಿ ಕೂಡ ಬಳಸಬಹುದು, ಇಲ್ಲ ಅಂದ್ರೆ ಪೌಡರ್ ಮಾಡಿ ಅದನ್ನ ಬೇರೆ ಮಾರುಕಟ್ಟೆಯಲ್ಲಿ ಅದು ಮಾರಬಹುದು. ಇಲ್ಲಿ ನೀವು ನೋಡಬಹುದು ಅರಿಶಿನ, ಇದರ ಬಣ್ಣ ಹಾಗೂ ರುಚಿ ಒಂದೇ ಹಾಗೆ ಉಳಿಯುತ್ತದೆ. ಒಣಗಿಸಿದ ಮೇಲೆ ಇದರ ಏನೂ ಬದಲಾವಣೆ ಆಗುವುದಿಲ್ಲ. ಇದು ನುಗ್ಗೆಕಾಯಿ ಎಲೆ. ಇದನ್ನು ನೀವು ಒಣಗಿಸಿ ಪುಡಿ ಮಾಡಿದರೆ ಆಯುರ್ವೇದದಲ್ಲಿ ಇದರ ಉಪಯೋಗ ಬಹಳಷ್ಟಿದೆ. ಇದನ್ನು ನೀವು ನೋಡೋದಾದ್ರೆ ಇದರ ಮೊಳಕೆ ಕಾಳು. ನೀವು ಮೊದಲು ನೀರಿನ ಹಾಕಿ ಮೊಳಕೆಯನ್ನು ಬರಿಸಿ ಇದನ್ನು ಒಣಗಿಸಿ ನಂತರ ಅಡುಗೆ ಮಾಡಬೇಕಾದ್ರೆ 2 ನಿಮಿಷ ನೀವು ನೀರಿನಲ್ಲಿ ಹಾಕಿದರೆ ಇದು ಮೊದಲಿನಂತೆ ರುಚಿಯನ್ನು ಕೊಡುತ್ತದೆ. ಇದು ಗುಲಾಬಿ ಎಲೆಯನ್ನು ಕಮರ್ಷಿಯಲ್ ಪರ್ಪಸ್ ಯೂಸ್ ಮಾಡ್ತಾರೆ. ಇದರ ಎಲೆಯನ್ನು ಒಣಗಿಸಿ ಬಹಳ ದಿನವರೆಗೆ ನಾವು ಇಟ್ಟುಕೊಳ್ಳಬಹುದು. ಮತ್ತು ಇದರಲ್ಲಿ ಯಾವುದೇ ರೀತಿಯ ಕೆಮಿಕಲ್ ಉಪಯೋಗಿಸಲಾಗಿಲ್ಲ. ಇದು ಪರಿಪೂರ್ಣವಾಗಿ ನ್ಯಾಚುರಲ್ ಆಗಿದೆ. ಇಲ್ಲಿ ನೀವು ನೋಡಬಹುದು, ಇಲ್ಲಿ ವಿವಿಧ ರೀತಿಯ ಪದಾರ್ಥಗಳು ಇದ್ದಾವೆ. ಟೊಮೆಟೊ ಆಯ್ತು, ಆನಿಯನ್ ಆಯ್ತು, ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿ ಮತ್ತು ಹಸಿರು ಎಲೆ ತರಕಾರಿಗಳನ್ನು ಯೂಸ್ ಮಾಡಿಕೊಳ್ಳಬಹುದು. ಜೊತೆಗೆ ನೀವು ಮಾಂಸವನ್ನು, ಇಲ್ಲಿ ಮೀನಿದೆ, ಮಾಂಸವನ್ನು ಕೂಡ ಒಣಗಿಸಿಡಬಹುದು. ಯಾವಾಗ ಬೇಕೋ ಅವಾಗ ನಾವು ಉಪಯೋಗಿಸಿಕೊಳ್ಳಬಹುದು. ಮೊದಲಿಗೆ ನನ್ನ ಎಲ್ಲ ರೈತ ಬಾಂಧವರನ್ನ ನಾನು ಇಕೋ ಡಿಹೈಡ್ರೇಟರ್ ಕಂಪನಿಗೆ ಸ್ವಾಗತವನ್ನು ಕೋರುತ್ತೇನೆ. ಈಗ ನೋಡ್ತಿರಬಹುದು, ಮೊದಲಿಗೆ ನಾವು ಸ್ವಲ್ಪ ಮಷಿನ್ಗಳ ಬಗ್ಗೆ, ಡಿಹೈಡ್ರೇಟರ್ ಮಷಿನ್ಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೋಣ. ಈಗ ನೀವು ನೋಡ್ತಿದ್ದೀರಾ, ಇದು 5 kg ಮಷೀನು ಮತ್ತೆ ಸೋಲಾರ್ ಡಿಹೈಡ್ರೇಟರ್. ಇದರಿಂದ ನೀವು ಏನ್ ಮಾಡ್ಬೋದು, ನಿಮಗೆ ಯಾವುದಾದ್ರೂ ಪ್ರಾಡಕ್ಟ್ ಆದ್ರೂ ಇದ್ರೊಳಗ ಡ್ರೈ ಮಾಡ್ಕೋಬಹುದು. ಇದಾದ್ಮೇಲೆ ಡಿಹೈಡ್ರೇಟರ್ ಮತ್ತೆ ಇದ್ರ ಮೇಲ್ಪಟ್ಟನು ಬರ್ತವೆ. ನಿಮ್ಗೆ 5 kg ಅಂದ್ರೆ 5 kg ಸ್ಟಾರ್ಟಿಂಗ್ ಇಂದ ಇಟ್ಕೊಂಡು 35 kg, 50 kg, 100 kg, 500 kg, 1000 kg ಒಳಗಿರುವಂತಹ ಡ್ರೈಯರ್ಗಳು ಸಿಗ್ತವೆ. ಅದಾದ್ಮೇಲೆ ಎಲೆಕ್ಟ್ರಿಕ್ ಡ್ರೈಯರ್. ಈ ಎಲೆಕ್ಟ್ರಿಕ್ ಡ್ರೈಯರ್ ಉದ್ದೇಶ, ಇಂಪಾರ್ಟೆನ್ಸ್ ಏನ್ ಗೊತ್ತಾ ನಿಮ್ಗೆ, ಇದು ಎಲ್ಲ ಆಟೋಮೇಟೆಡ್ ಇರುತ್ತೆ. ಇದರಲ್ಲಿ ಟೆಂಪರೇಚರ್ ಸೆಟಪ್ ನೀವೇ ಮಾಡ್ಕೋಬಹುದು, ಟೈಮರ್ ಕಂಟ್ರೋಲ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ಗೆ 8 ತಾಸು ಏನಾರ ಒಂದು ಸೈಕಲ್ ಇಟ್ಟಿದ್ರೆ 8 ತಾಸು ಇಟ್ರೆ ನೀವು ನಡಕ್ಕೆ ಏನಾದ್ರು ಕರೆಂಟ್ ಹೋಯ್ತಂದ್ರೆ, ಕರೆಂಟ್ ಆದ್ಮೇಲೆ ಎಲ್ಲಿಗೆ ನಿಂತಿರುತ್ತೆ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಿಮ್ಗೆ 8 ತಾಸು ಆದ್ಮೇಲೆ ತಾನೇ ಆಫ್ ಆಗುತ್ತೆ. ಒಂದ್ ಸೈಕಲ್ 8 ತಾಸು ಆದ್ಮೇಲೆ ಆಫ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇದು 10 kg ಡ್ರೈಯರು. 10 kg ಇದರೊಳಗೆ ಒಂದೊಂದು ಟ್ರೇನು 1 kg ಕೆಪಾಸಿಟಿ ಇದೆ. ಟೋಟಲ್ ಆಗಿ 10 ಟ್ರೇ ಇವೆ, 10 kg ಕೆಪಾಸಿಟಿ. ಅದಾದ್ಮೇಲೆ ಬರ್ಬೋದು, ಇಲ್ಲಿ 35 kg ಡ್ರೈಯರ್ ಇದೆ. 35 kg ಅಲ್ಲಿ 12 ಟ್ರೇ ಇವೆ. ಒಂದೊಂದು ಟ್ರೇನು 3 ಇಂದ 4 kg ಕೆಪಾಸಿಟಿ ಇರುತ್ತೆ. ಟೋಟಲ್ ಆಗಿ 35 ಇಂದ 45 kg ಕೆಪಾಸಿಟಿ ಇಡುತ್ತೆ. ಇದ್ರದ್ದು ಒಂದು ಇಂಪಾರ್ಟೆಂಟ್ ಅಡ್ವಾಂಟೇಜ್ ಏನಂದ್ರೆ, ಇದು ಆಟೋಮೇಟೆಡ್ ಇರುತ್ತೆ. ಇದು ಆಟೋಮೇಟೆಡ್ ಟೆಂಪರೇಚರ್ ಸೆಟ್ಟಿಂಗ್ ಇರುತ್ತೆ, ಟೈಮರ್ ಕಂಟ್ರೋಲ್ ಇರುತ್ತೆ. ನೀವು ಎಷ್ಟು ಟೈಮಿಂಗ್ ಕೊಟ್ಟಿರ್ತೀರಲ್ಲ ಅದರೊಳಗೆ ವರ್ಕ್ ಆಗುತ್ತೆ. ಟೈಮ್ ಒಂದು ಸೈಕಲ್ ಎಷ್ಟು ಅವರ್ ಅಂತ ಮಾಡಿರ್ತಾರಲ್ಲ ಆ ಅವರ್ ಕಂಪ್ಲೀಟ್ ಆದ ಕೂಡ ತಾನ ಆಫ್ ಆಗುತ್ತೆ. ಈ ಸೆಟಪ್ 50 kg ಸಿಗುತ್ತೆ, 100 kg ಇರುತ್ತೆ, 500 kg, 1000 kg ತನೂ ಮಾಡ್ಕೊಡ್ತೀವಿ. ಈ ಹೋಲ್ ಸೆಟಪ್ ಅನ್ನ ನಾವು ನಮ್ಮ ಕಂಪನಿ ಕಡೆಯಿಂದ ನಾವು ಎಲ್ಲ ರೈತ ಬಂದವರಿಗೂ ಮಾಡ್ಕೊಡ್ತೀವಿ. ನಿಮಗೆ ವಾಷಿಂಗ್ ಅಂತ ಹಿಡ್ಕೊಂಡು ವಾಷಿಂಗ್ ಮಷೀನ್ ಮಾಡ್ಕೊಡ್ತೀವಿ. ಫೀಲಿಂಗ್ ಮಾಡ್ಬೋದು, ಅದನ್ನ ಕಟ್ ಮಾಡಬಹುದು. ಕಟ್ ಮಾಡಿದ್ದನ್ನ ಡ್ರೈ ಮಾಡ್ಬೋದು. ಡ್ರೈ ಆದ್ಮೇಲೆ ಗ್ರೈಂಡಿಂಗು, ಪ್ಯಾಕಿಂಗು, ನಾರ್ಮಲ್ ಪ್ಯಾಕಿಂಗು ಇರುತ್ತೆ, ನೈಟ್ರೋಜನ್ ಪ್ಯಾಕಿಂಗು ಇರುತ್ತೆ ಮತ್ತು ವ್ಯಾಕ್ಯೂಮ್ ಫ್ರೀ ಪ್ಯಾಕಿಂಗು ಮಾಡ್ಕೊಡ್ತೀವಿ. ಹೆಚ್ಚಿನ ಸಂಪರ್ಕಕ್ಕಾಗಿ ಸಂಪರ್ಕಿಸಿ ಇಕೋ ಡಿಹೈಡ್ರೇಟರ್, ಪುಣೆ, ಮಹಾರಾಷ್ಟ್ರ. 8805333811. ಧನ್ಯವಾದ. 7030338811.
ನಿಮ್ಗೆ ಹೆಚ್ಚಿನ ಸಂಪರ್ಕಕ್ಕೆ ಹೆಚ್ಚಿನ ಮಾಹಿತಿಗಾಗಿ ಏನಾದ್ರು ಬೇಕಾಗಿದ್ರೆ ಒಂದು ದಿನದ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಟ್ರೈನಿಂಗ್ ಮಹಾರಾಷ್ಟ್ರ ಪುಣೆಯಲ್ಲಿ ನಡೆಯುತ್ತೆ. ಒಂದಿನ ಟ್ರೈನಿಂಗ್ ಒಳಗೆ ನಿಮ್ಗೆ ಎಲ್ಲಾ ಇನ್ಸ್ಟ್ರೂಮೆಂಟ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಮತ್ತೆ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್ ಬಗ್ಗೆ ಮಾಹಿತಿ ಕೊಡುತ್ತೆ. ಮತ್ತೆ ಗೌರ್ಮೆಂಟ್ ಸ್ಕೀಮು, ಸಬ್ಸಿಡಿ ಯಾವ ತರ ಕ್ಲೇಮ್ ಮಾಡಬಹುದು, ಮತ್ತೆ ನಿಮ್ಗೆ ಎಕ್ಸ್ಪೋರ್ಟ್ ಇಂಪೋರ್ಟ್ ಯಾವ ತರ ಮಾಡಬಹುದು ಅದರ ಬಗ್ಗೆನೂ ಮಾಹಿತಿ ಕೊಡ್ತಾರೆ. ಧನ್ಯವಾದ.